ಎಲ್ರಿಗೂ ನಮಸ್ಕಾರ. ಪ್ರಾಕ್ಟಸ್ನ ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಒಳ್ಳೆ ಟ್ರೇಡ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಮಾರ್ಕೆಟ್ ಏನ್ ಪ್ರಿಡಿಕ್ಟ್ ಮಾಡಿದ್ದೋ ಸೇಮ್ ಟು ಸೇಮ್ ಎಕ್ಸಾಕ್ಟ್ ಪಿನ್ ಟು ಪಿನ್ ವರ್ಕ್ ಆಯ್ತು. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಸೊ ಜೊತೆಗೆ ಮಾರ್ಕೆಟ್ ಇವತ್ತು ತನ್ನ ಡೈರೆಕ್ಷನ್ ಚೇಂಜ್ ಮಾಡಿದೆ ಅಂತ ಇವಾಗ್ಲಿಂದ ಅನ್ಕೋಬಹುದು ಅಂತ ಅನ್ಕೋತೀನಿ. ಸೊ ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಮಾಡಿದೆ ಅಂತಂದ್ರೆ ಸೊ ಅದನ್ನ ಎಂಡ್ ಅಲ್ಲಿ ಡಿಸ್ಕಸ್ ಮಾಡೋಣ. ಮಾರ್ಕೆಟ್ ಡೈರೆಕ್ಷನ್ ಚೇಂಜ್ ಮಾಡಿದೆ, ಎಲ್ಲಿವರೆಗೆ ಬರ್ಬೋದು, ಯಾವ ತರ ಬರ್ಬೋದು ಅಂತ. ಸೊ ನಿನ್ನೆ ನಾನು ಏನ್ ಹೇಳಿದ್ದೆ ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಮುಹೂರ್ತ ಟ್ರೇಡಿಂಗ್ ನ ಅನಲೈಸ್ ಮಾಡೋದಕ್ಕಿಂತ ಒಂದಿನ ಮುಂಚೆ ಆಕ್ಚುಲಿ ನಾನು ಏನ್ ಹೇಳಿದೆ ಅಂತಂದ್ರೆ, ಇಲ್ಲಿ ನನಗೆ ಡ್ರಾನ್ ಲಿಕ್ವಿಡಿಟಿ ಇದೆ ಅಂತ. ಮಾರ್ಕೆಟ್ ಅಲ್ಲಿ ಪ್ರತಿ ಒಂದು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಡ್ರಾನ್ ಲಿಕ್ವಿಡಿಟಿನೂ ಇಂಪಾರ್ಟೆಂಟು, ಆರ್ಡರ್ ಫ್ಲೋನು ಇಂಪಾರ್ಟೆಂಟು, ಆರ್ಡರ್ ಬ್ಲಾಕ್ಸ್ ಇಂಪಾರ್ಟೆಂಟು, FVG ಇಂಪಾರ್ಟೆಂಟು. ಪ್ರತಿಯೊಂದನ್ನು ಕಂಬೈನ್ ಮಾಡ್ಕೊಂಡೇನೆ ನಾವು ಟ್ರೇಡ್ ಮಾಡ್ಬೇಕಾಗತ್ತೆ. ಸೊ ನೋಡಿ, ಡ್ರಾನ್ ಲಿಕ್ವಿಡಿಟಿ ಇಲ್ಲಿದೆ, FVG ನನಗೆ ಇಲ್ಲಿದೆ, ಫೇರ್ ವ್ಯಾಲ್ಯೂ ಗ್ಯಾಪ್. ಈ 3 ಕ್ಯಾಂಡಲ್ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಸೊ ಇದೊಂದನ್ನೇ ನಾನು ಮತ್ತೆ ನನಗೆ ಹೈಯರ್ ಮೇಲ್ಗಡೆ ಒಂದು ಡ್ರಾನ್ ಲಿಕ್ವಿಡಿಟಿ ಇದೆ. ನನಗೆ ಎರಡೂ ಸೈಡ್ ಡ್ರಾನ್ ಲಿಕ್ವಿಡಿಟಿ ಇದೆ. ನನಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಕಾಣಿಸ್ತಾ ಇರೋದೇನೋ, ಮಾರ್ಕೆಟ್ ಮೇಲೆ ಹೋಗ್ಬೇಕು. ಬಟ್ ಏನ್ ಮಾಡುತ್ತೆ ಮಾರ್ಕೆಟ್, ಇದನ್ನ ಟ್ಯಾಪ್ ಮಾಡಿ ಈ ತಗಡೆ ಇರುವಂತ ಡ್ರಾನ್ ಲಿಕ್ವಿಡಿಟಿ ತಗೊಂಡು ನಂತರ ಒಂದು ಪ್ರೈಸ್ ಆಕ್ಷನ್ ಮಾಡಿ ಮೇಲೆ ಹೋಗುತ್ತೆ ಅಂತ ನಾನು ನೆನ್ನೆ ಪ್ರಿಡಿಕ್ಟ್ ಮಾಡಿದೆ. ಸೊ ಇದಿಷ್ಟನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದೇ ನನಗೆ ಕಾಣಿಸ್ತಾ ಇರೋದು ಅಂತ ನಾನು ಹೇಳಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ನೀವು ಇದನ್ನೇ ಬೇಸ್ ಆಗಿ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು. ನನ್ನ ಎಕ್ಸಿಕ್ಯೂಷನ್ ಈ ತರ ಇರುತ್ತೆ, ಸರಿನಾ? ಓಕೆ, ನಂದು ಅನಾಲಿಸಿಸ್ ಈ ತರ ಇತ್ತು. ಓಕೆ, ಮಾರ್ಕೆಟ್ ಏನ್ ಮಾಡ್ತು ಈಗ ಚೆಕ್ ಮಾಡಿ. ಮಾರ್ಕೆಟ್ ಮುಹೂರ್ತ ಟ್ರೇಡಿಂಗ್ ಅಲ್ಲಿ ನೋಡಿ, ಈ ಫೇರ್ ವ್ಯಾಲ್ಯೂ ಗ್ಯಾಪಿನ ಕೆಳಗಡೆ ಕ್ಲೋಸ್ ಆಯ್ತು. ಅಂದ್ರೆ ಇಲ್ಲೊಂದು ರಿಜೆಕ್ಷನ್ ತಗೋತು, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ತರ ವರ್ಕ್ ಆಯ್ತು. ಸೊ ಅದಾದ್ಮೇಲೆ ನನ್ನ ಡ್ರಾನ್ ಲಿಕ್ವಿಡಿಟಿನ ಟ್ಯಾಪ್ ಮಾಡ್ತು. ಸೊ ಇದನ್ನ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ, ಇರೋದೇ 1 ಗಂಟೆ, ಅದನ್ನ ಟ್ರೇಡ್ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಈ ಲಿಕ್ವಿಡಿಟಿನ ತಗೊಂಡ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು, ನಮ್ ಡೈರೆಕ್ಷನ್ ಯಾವ್ದು ನೆಕ್ಸ್ಟ್, ನಮ್ಗೆ ಡ್ರಾನ್ ಲಿಕ್ವಿಡಿಟಿ ಇರೋದು ಇದು ಮ್ಯಾಗ್ನೆಟಿಕ್ ಝೋನ್ ಇದು. ಸೊ ಮಾರ್ಕೆಟ್ ಇಲ್ಲಿಗೆ ಬರಬೇಕು. ಸೊ ಏನ್ ಮಾಡ್ತು ಮಾರ್ಕೆಟ್, ಒಂದು ದೊಡ್ಡ ಗ್ಯಾಪ್ ಅಪ್ ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಕ್ಲೋಸ್ ಆಗಿದೆ ಇಲ್ಲಿ, ಓಪನ್ ಆಗಿತ್ತು 402 ಪಾಯಿಂಟ್. ಮೊಮೆಂಟಮ್ ಆಲ್ಮೋಸ್ಟ್ ನಿಮಗೆ 565 ಪಾಯಿಂಟ್ ಕೊಟ್ಬಿಡ್ತು. ಸೊ ಆಲ್ಮೋಸ್ಟ್ ಇದ್ರ ರೇಂಜ್ ನ ಕೊಟ್ಬಿಡ್ತು. ಅಂದ್ರೆ ಬ್ಯಾಂಕ್ ನಿಫ್ಟಿ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದಿನದಲ್ಲಿ, ಮ್ಯಾಕ್ಸಿಮಮ್ ಅಂತಲ್ಲ, ಆಸ್ ಯೂಶುವಲ್ ಆಗಿ ಒಂದು 600 ಇಂದ 650 ಪಾಯಿಂಟ್ ಮೂಮೆಂಟ್ ಆಗುತ್ತೆ. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಿಮ್ಗೆ ಅಳತೆ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 600 ಪಾಯಿಂಟ್ ಹತ್ರ ಬಂದ್ಬಿಟ್ಟಿದೆ. ಇನ್ನೂ ಮೇಲ್ಗಡೆ ಮಾರ್ಕೆಟ್ ಹೋಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಇರಲಿಲ್ಲ. ಸೊ ಅದಾದ್ಮೇಲೆ ಮಾರ್ಕೆಟ್ ಏನ್ ಮಾಡ್ತು ನೋಡೋಣ. ಸೊ ಇಷ್ಟು ದೊಡ್ಡ ಗ್ಯಾಪ್ ಅಪ್ ಆದ್ಮೇಲೆ ನಾನೊಂದು ರಿಜೆಕ್ಷನ್ ವೇಟ್ ಮಾಡ್ತಿದ್ದೆ. ರಿಜೆಕ್ಷನ್ಗೆ ವೇಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಏನೇನ್ ಹೇಳಿದೆ ಅದನ್ನೆಲ್ಲ ಒಂದ್ ಸ್ವಲ್ಪ ನೋಡ್ಕೊಳ್ಳಿ. ರೇಂಜ್ ಶಿಫ್ಟ್, ಇಲ್ಲೆಲ್ಲ ರೇಂಜ್ ಶಿಫ್ಟ್ ಆದ್ಮೇಲೆ ನಿಮ್ಗೊಂದು ಇಲ್ಲಿ FVG ಬಂದು, ಇಲ್ಲಿ FVG ನ ರಿಜೆಕ್ಟ್ ಮಾಡಿ ಇಲ್ಲಿಗೆ ಬಂತು. ಈಗ ನನಗೆ ಡ್ರಾನ್ ಲಿಕ್ವಿಡಿಟಿ ಇದು, ಈ ಪಾಯಿಂಟ್ ನನಗೆ ಒಂದು ಡ್ರಾನ್ ಲಿಕ್ವಿಡಿಟಿ ಆಯ್ತು. ಅಂದ್ರೆ ಈ ಬಾಟಮ್ಗೆ ಬರಬೇಕು ಅಂತ ಫಿಕ್ಸ್ ಆಯ್ತು. ಇಲ್ಲಿ ನನಗೆ ಯಾವುದೇ ತರ ರೆಸಿಸ್ಟೆನ್ಸ್ ಇಲ್ಲ, ರೆಸಿಸ್ಟೆನ್ಸ್ ಕ್ಲಿಯರ್ ಆಯ್ತು. ಪ್ರೀವಿಯಸ್ ಡೇ ಕೊನೆ ಕ್ಯಾಂಡಲ್ ಯಾವುದು, ಪ್ರೀವಿಯಸ್ ಡೇ ಕೊನೆ ಕ್ಯಾಂಡಲ್ ಈ ದೊಡ್ಡ ಕ್ಯಾಂಡಲ್. ಪ್ರೀವಿಯಸ್ ಡೇ ಕೊನೆ ಅಂದ್ರೆ ಈಗ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ, ಬಂದ್ರೆ ರಿವರ್ಸ್ ಬಂದ್ರೆ ಇಲ್ಲಿವರೆಗೆ ಬರಬೇಕು ಫಸ್ಟ್, ಮೊದಲನೇ ಲಾಜಿಕ್. ಓಕೆ, ಈಗ ಮಾರ್ಕೆಟ್ ಎಲ್ಲಿ ರಿಜೆಕ್ಟ್ ಆಗುತ್ತೆ ಅದನ್ನ ನೋಡೋಣ. 2ನೇ ಕ್ಯಾಂಡಲ್ ರಿಜೆಕ್ಟ್ ಆಯ್ತಾ? ಇಲ್ಲ. 3ನೇ ಕ್ಯಾಂಡಲ್. ಸೊ ಮಾರ್ಕೆಟ್ ಸ್ವಲ್ಪ ಸೈಡ್ ವೇಸ್ ಮಾಡಿ ನಿಮಗೆ ಒಂದು ರೇಂಜ್ ನ ಕ್ರಿಯೇಟ್ ಮಾಡ್ತು.
ಒಂಥರ ಎಣ್ಣೆ ಕ್ರಿಯೇಟ್ ಮಾಡ್ತು. ಈಗ ನೋಡಿ ನಿಮಗೆ ಒಂದು ಒಳ್ಳೆ ಎಂಟ್ರಿ ಸಿಕ್ತು. ಇದು ಒಂದೇ ಎಂಟ್ರಿ ಕಣ್ರಿ ಇವತ್ತು 42 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ಪ್ಲೇ ಮಾಡಿರೋ ಏಕೈಕ ಟ್ರೇಡು. ನನ್ನ ಟಾರ್ಗೆಟ್ ಎಷ್ಟು? ಆಸ್ ಯೂಶುವಲ್ ಆಗಿ ನನ್ನ ಟಾರ್ಗೆಟ್ ಬಂದು 120 ಪಾಯಿಂಟ್ಸ್, ಇದರಲ್ಲಿ 150 ಪಾಯಿಂಟ್. ಇದ್ರ ಮಧ್ಯದಲ್ಲಿ ನಿಮ್ಗೊಂದು ಇಲ್ಲೊಂದು ಮ್ಯಾಗ್ನೆಟಿಕ್ ಝೋನ್ ಕ್ರಿಯೇಟ್ ಆಯ್ತು, ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ನನ್ನ ಫಸ್ಟ್ ಟಾರ್ಗೆಟ್ ಬಂದು ನನಗೆ ಇದೊಂದು ಮ್ಯಾಗ್ನೆಟಿಕ್ ಝೋನ್ ಆಗಿ ಕ್ರಿಯೇಟ್ ಆಯ್ತು. ನನಗೆ ಇಲ್ಲಿ ಎಂಟ್ರಿ ಸಿಗುತ್ತೆ, ಮಾರ್ಕೆಟ್ ಈ ವೀಕ್ ಒಳಗಡೆ ಬಂದ್ರೆ ಎಂಟ್ರಿ ಸಿಗುತ್ತೆ. ಜೊತೆಲಿ ನನ್ನ ಟಾರ್ಗೆಟ್ ಎಷ್ಟು? ನನ್ನ ಟಾರ್ಗೆಟ್ ಬಂದು ಇಲ್ಲಿಂದ 150 ಪಾಯಿಂಟ್ಸ್. ಇದಿಷ್ಟು ಇವತ್ತಿನ ನನ್ನ ಟ್ರೇಡಿಂಗ್ ಪ್ಲಾನ್. ಸೊ ನೋಡಿ, ಮಾರ್ಕೆಟು 600 ಪಾಯಿಂಟ್ ಅಷ್ಟು ಮೂವ್ ಆಗಿದೆ. ಒಂದು ರೇಂಜ್ ಕ್ರಿಯೇಟ್ ಮಾಡಿ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೊಂದು ಒಳ್ಳೆ ರಿಜೆಕ್ಷನ್ ಸಿಕ್ಕಿದೆ, ಒಳ್ಳೆ ರಿಜೆಕ್ಷನ್ ಕ್ಯಾಂಡಲ್ ಸಿಕ್ಕಿದೆ. ಈಗ ಮಾರ್ಕೆಟ್ ಈ ವೀಕ್ ಒಳಗಡೆ ಎಂಟರ್ ಆದ್ರೆ ನನಗೆ ಇಲ್ಲಿಂದ ಒಂದು ಒಳ್ಳೆ ಟ್ರೇಡ್ ನೆಗೆಟಿವ್ ಸೈಡ್. ಸೊ ಮಾರ್ಕೆಟ್ ನನಗೆ ಇಲ್ಲಿವರೆಗೆ ಬರಬೇಕು ಅನ್ನೋ ಒಂದು ರೀಡಿಂಗ್ ಇದೆ. ಇಲ್ಲಿ ಇದೊಂದು ಮ್ಯಾಗ್ನೆಟಿಕ್ ಝೋನ್ ಆಗಿರೋದ್ರಿಂದ, ಇದೊಂದು ರಾಂಗ್ ಲಿಕ್ವಿಡಿಟಿ ಆಗಿರೋದ್ರಿಂದ ಇಲ್ಲಿವರೆಗೆ ಬರಬೇಕು. ಜೊತೆಲಿ ರಿಜೆಕ್ಷನ್ ಪಾಯಿಂಟ್ ಯಾವ್ದಿದೆ? ಪ್ರೀವಿಯಸ್ ಡೇ ಕೊನೆ ಕ್ಯಾಂಡಲ್ ಇದು. ಸೊ ನನಗೆ ಮಾರ್ಕೆಟ್ ಇಲ್ಲಿವರೆಗೆ ಬರಬೇಕು. ನನ್ನ ಟ್ರೇಡ್ ಎಷ್ಟು? ಬರೀ 150 ಪಾಯಿಂಟ್. ಮ್ಯಾಗ್ನೆಟಿಕ್ ಝೋನ್ ಎಲ್ಲಿದೆ? ಇಲ್ಲಿದೆ. ಸೊ ನನಗೆ ಮೇಲ್ಗಡೆ ನನಗೆ ರಿಜೆಕ್ಷನ್ ಸಿಗ್ತಾ ಇದೆ. ನನಗೆ ಬೇಕಾಗಿರೋದೆಷ್ಟು? 150 ಪಾಯಿಂಟ್ಸ್. ಸೊ ನೋಡೋಣ ಎಷ್ಟು ನನ್ನ ಟಾರ್ಗೆಟ್ ಎಷ್ಟು ಸಿಗುತ್ತೆ ಅಂತ. ನೋಡಿ, ಆಲ್ಮೋಸ್ಟ್ ನನಗೆ ಒಂದೇ ಕ್ಯಾಂಡಲಲ್ಲಿ ಕಂಪ್ಲೀಟ್ ನನ್ನ ಟಾರ್ಗೆಟ್ ಸಿಕ್ಕೋಯ್ತು. ಸೊ ಟಾರ್ಗೆಟ್ ಸಿಕ್ಕಾದ್ಮೇಲೆ ನಾನು ಇನ್ನೊಂದ್ಸಲ ಯಾಕೆ ಟ್ರೈ ಮಾಡಲಿ? ಸೊ ನನ್ನ ಎಂಟ್ರಿನ ಕ್ಲೋಸ್ ಮಾಡಿಕೊಂಡು ಸೊ ಮಾರ್ಕೆಟ್ನ ಸ್ಟಡಿ ಮಾಡಬೇಕು. ಈಗ ನೆಕ್ಸ್ಟ್ 2 ಕ್ಯಾಂಡಲ್ ಆಯಿತು. ನನ್ಗೆ ಒಂದೇ ಕ್ಯಾಂಡಲಲ್ಲಿ ನನ್ನ ಎಂಟ್ರಿ ಮತ್ತೆ ಎಕ್ಸಿಟ್ ಎರಡು ಸಿಕ್ಕಿರೋದ್ರೆ ನೋಡಿ, ಈ ವಿಕ್ ಒಳಗಡೆ ಮಾರ್ಕೆಟ್ ಬಂದು ಇಲ್ಲಿ ನನಗೆ ಕರೆಕ್ಟಾಗಿ ಎಂಟ್ರಿ ಸಿಕ್ಕಿದೆ. ನಾವು ಇಂಥ ಬುಲ್ಲಿಶ್ ಮಾರ್ಕೆಟ್ ಅಲ್ಲೂ ಕೂಡ ಒಂದು ನೆಗೆಟಿವ್ ಟ್ರೇಡ್ ನ ಐಡೆಂಟಿಫೈ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಮಾರ್ಕೆಟ್ ಎಲ್ಲಿವರೆಗೂ ಬರುತ್ತೆ ನೋಡೋಣ. ಸೊ ನೋಡಿ, ಇಲ್ಲಿ ಇನ್ನೊಂದು ಟ್ರೇಡ್ ಸಿಗೋ ಚಾನ್ಸಸ್ ಇತ್ತು. ಏನಾಯ್ತು? ನನಗೆ ಇಲ್ಲೊಂದು FVG ಕ್ರಿಯೇಟ್ ಆಯ್ತು. ಸೊ ಮಾರ್ಕೆಟ್ ನೆಕ್ಸ್ಟ್ ಯಾವ್ದು ಕ್ಲೋಸ್ ಆಗುತ್ತೆ ಅದು ಮತ್ತೆ ಇದನ್ನು ಟ್ಯಾಪ್ ಮಾಡಿ ಮತ್ತೆ ಇನ್ನೊಂದು ಎಂಟ್ರಿ ಸಿಗುವಂತ ಚಾನ್ಸಸ್ ಇತ್ತು. ಸೊ ನನಗೆ ಒಂದು ಒಳ್ಳೆ ಟ್ರೇಡ್ ಆಗಿರೋದ್ರಿಂದ ನಾನು ಮತ್ತೆ ಇನ್ನೊಂದ್ಸಲ ಕೈ ಹಾಕುವಂತ ಅವಶ್ಯಕತೆ ಇಲ್ಲ. ನೋಡಿ, ಎಕ್ಸಾಕ್ಟ್ ಇದನ್ನ ಟ್ಯಾಪ್ ಮಾಡಿ ಮತ್ತೆ ಒಂದು ರಿವರ್ಸಲ್ ಆಯ್ತು. ಎಲ್ಲಿಗೆ? ನನ್ನ ಪ್ರೀವಿಯಸ್ ಡೇ ಕೊನೆ ಕ್ಯಾಂಡಲ್ಗೆ. ಸೊ ಇದ್ರದ್ದು ರೆಸಿಸ್ಟೆನ್ಸ್ ಇದು ಹೊಡೆದಾಕದ್ಮೇಲೆ ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಸೊ ಆಲ್ಮೋಸ್ಟ್ ಇಲ್ಲಿಗೆ ಬಂದು ಮಾರ್ಕೆಟ್ ಕ್ಲೋಸ್ ಆಯ್ತು. ಇದಿಷ್ಟು ಇವತ್ತಿನ ನನ್ನ ಟ್ರೇಡಿಂಗ್ ಪ್ಲಾನ್. ಮಾಡಿದ ಒಂದೇ ಟ್ರೇಡ್ ಆದ್ರೂ ಕೂಡ ಕರೆಕ್ಟ್ ಆಗಿರೋ ಜಾಗದಲ್ಲಿ ಕರೆಕ್ಟ್ ಆಗಿರೋ ಟ್ರೇಡ್ ಹೊಡ್ಕಿದ್ದೀನಿ. ಸೊ ಇವತ್ತಿನ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ನಾಳೆ ಮಾರ್ಕೆಟ್ ಹೇಗಿರುತ್ತೆ? ಸೊ ಈಗ ಮಾರ್ಕೆಟ್ ಒಂದು ನೆಗೆಟಿವ್ ಬರೋಕ್ಕೆ ಮಾರ್ಕೆಟ್ ರೆಡಿ ಇದೆ ಅನ್ನೋ ತರ ಒಂದು ಮುನ್ಸೂಚನೆ ಕೊಡ್ತಾ ಇದೆ. ಸೊ ಬಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬರಬೇಕು? ಫಸ್ಟ್ ಸೊ ನಿಫ್ಟಿ ಎಲ್ಲ ಟೈಮ್ ಫ್ರೇಮಲ್ಲಿ ಚೆಕ್ ಮಾಡೋಣ ಇವತ್ತು. ಯಾಕಂದ್ರೆ ಒಂದು ರಿವರ್ಸಲ್ ಟ್ರೇಡ್ ಎಲ್ಲಿವರೆಗೂ ಬರ್ಬೋದು, ಒಂದು ಮಂತ್ಲಿ ಸ್ಟ್ರಾಟಜಿ ಹಾಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅದು. ಸೊ ನನಗೆ ಇದೊಂದು ಮ್ಯಾಗ್ನೆಟಿಕ್ ಝೋನ್ ಆಗುತ್ತೆ.
ನನಗೆ ಇವೆರಡು ಮ್ಯಾಗ್ನೆಟಿಕ್ ಝೋನ್ ಇರುತ್ತೆ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ 4 ಅವರ್ಸ್ ಅಲ್ಲಿ ಒಂದ್ಸಲ ಚೆಕ್ ಮಾಡೋಣ. ಸೊ ಈ ಲೆವೆಲ್ಗಳು ನನಗೆ ತುಂಬಾ ಇಂಪಾರ್ಟೆಂಟ್ ಲೆವೆಲ್ಗಳಾಗುತ್ತೆ. ಸೊ ಮಾರ್ಕೆಟ್ ರಿವರ್ಸ್ ಬಂದ್ರೆ ಸೊ ನೋಡಿ, ಮಾರ್ಕೆಟ್ ರಿವರ್ಸ್ ಬಂದ್ರೆ ನಂಗೆ ಇವೆಲ್ಲ ಮ್ಯಾಗ್ನೆಟಿಕ್ ಝೋನ್ ಆಗುತ್ತೆ. ಸೊ ಇದನ್ನೆಲ್ಲ ಮಾರ್ಕೆಟ್ ಟ್ಯಾಪ್ ಮಾಡಬೇಕು ಅನ್ನೋದೊಂದು ನನಗೆ ಇದೆ. ಇಲ್ಲಿ ಹೆಂಗೆ ಈ ಫಾರ್ಮುಲಾ ಹೆಂಗೆ ಇಲ್ಲಿವರೆಗೆ ಈ ಆಲ್ ಟೈಮ್ ಹೈ ಗಂಟ ವರ್ಕ್ ಆಯ್ತು, ಇಲ್ಲಿವರೆಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ನಂಬಿಕೆಲಿದ್ದೀನಿ. ಬಟ್ ಮಾರ್ಕೆಟ್ ಇಸ್ ದ ಬಸ್. ಮಾರ್ಕೆಟ್ ಏನ್ ಹೇಳುತ್ತೆ ಅದನ್ನ ನಾವು ಕೇಳಲೇಬೇಕಾಗತ್ತೆ. ಸೊ ನನಗೆ ಈ ಲೆವೆಲ್ಗಳು ತುಂಬಾ ಇಂಪಾರ್ಟೆಂಟ್, ಕ್ರೂಷಿಯಲ್ ಲೆವೆಲ್ಗಳಾಗುತ್ತೆ. ಮಾರ್ಕೆಟ್ ಇಲ್ಲಿವರೆಗೆ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಸೊ ಈಗ ನಾಳೆಯ ಟ್ರೇಡ್ ನನಗೆ ಟೆನಿ ಕಾಸ್ಟ್ 57,944. ಇದನ್ನ ನಾಳೆ ಮಾರ್ಕೆಟ್ ಬಂದು ಟ್ರೇಡ್ ಆಗ್ಬೇಕು ಅಂತ ಯೋಚನೆ ಮಾಡ್ತೀನಿ. ಅಕಸ್ಮಾತ್ ಏನಾರ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಮಾಡ್ತು ಅಂತಂದ್ರೆ ನಾನೊಂದು ಪ್ರೈಸ್ ಆಕ್ಷನ್ ವೇಟ್ ಮಾಡಿ ಇನ್ನೂ ತಾಗಡೆ ಮಾರ್ಕೆಟ್ ಟ್ರೇಡ್ ಆಗುತ್ತಾ ಅಂತ ನೋಡ್ತೀನಿ. ಅದನ್ನ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಕಮ್ಮಿ ಟೈಮ್ ಫ್ರೇಮ್ ಹೋಗೋಣ. ಇಲ್ಲಿ ನನಗೆ ಮಾರ್ಕೆಟ್ ಒಂದು FVG ನ ಬಿಟ್ಟು ಬಂದಿದೆ. ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಸ್ವಲ್ಪ ಒಂದು ಬುಲ್ ಮೂವ್ಮೆಂಟ್ ತಗೊಂಡ್ರೆ ಇಲ್ಲಿವರೆಗೆ ಮಾರ್ಕೆಟ್ ಬಂದು ಇಲ್ಲಿಂದ ಮತ್ತೆ ಇನ್ನೊಂದು ಫಾಲ್ ಆಗುವಂತ ಚಾನ್ಸಸ್ ಇದೆ. ಅಕಸ್ಮಾತ್ ಏನಾರು ಮಾರ್ಕೆಟ್ ಡ್ರಾನ್ ಲಿಕ್ವಿಡಿಟಿ ತಾಗಡೆ ಇದೆ ಒಂಚೂರು ಬುಲ್ ಮೂವ್ಮೆಂಟ್ ಕೊಡ್ತು ಅಂತಂದ್ರೆ ನನಗೊಂದು ರಿಕವರಿ ಅಂತ ನೋಡಿ ಇದೊಂದು ಆಪರ್ಚುನಿಟಿ, ಅಂದ್ರೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ನಾನು ಇಲ್ಲಿಂದ ಇದನ್ನ ಸೆಲ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದ್ರೆ ನನ್ನ ಡ್ರಾನ್ ಲಿಕ್ವಿಡಿಟಿಯಲ್ಲಿದೆ, ನನಗೆ ಡೌನ್ ಸೈಡ್ ಅಲ್ಲಿದೆ. ಸೊ ಇದು ನನಗೆ ಇನ್ನೂ ಬ್ಯಾಲೆನ್ಸ್ ಇದೆ. ಸೊ ಮಾರ್ಕೆಟ್ ಇಲ್ಲಿವರೆಗೆ ಬರಬೇಕು ಅಂತ ಯೋಚನೆ ಮಾಡ್ತೀನಿ. ಇವೆರಡು ನನ್ನ ವ್ಯೂ ಆಗಿರುತ್ತೆ. ಸೊ ಓವರ್ ಆಲ್ ನಾಳೆ ನನ್ನ ವ್ಯೂ ಬಂದು ನೆಗೆಟಿವ್ ಇರುತ್ತೆ. ನಾನು ಆದಷ್ಟು ಸೆಲ್ ಮಾಡಿ ಮಾರ್ಕೆಟ್ನ ಆಪರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ಮಾರ್ಕೆಟ್ನ ವ್ಯೂ. ನಾಳೆಯ ನನ್ನ ಡೈರೆಕ್ಷನ್ ಈ ತರ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಸ್ವಲ್ಪ ಟ್ರಿಕ್ಕಿ ಆಗಿರುತ್ತೆ, ಅರ್ಥ ಆಗೋದು ಸ್ವಲ್ಪ ಕಷ್ಟ ಅಂತ ನೀವು ಹೇಳ್ತಾ ಇದ್ರೆ ನನಗೂ ಗೊತ್ತಾಗುತ್ತೆ. ಬಟ್ ಇದಕ್ಕಿಂತ ಈಸಿಯಾಗಿ ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆದಷ್ಟು ನನ್ನ ಅಪ್ಡೇಟ್ ಮಾಡ್ಕೋತೀನಿ, ಈಸಿಯಾಗಿ ನಿಮ್ಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಫಾಲೋ ಮಾಡ್ತಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಎಲ್ಲರೂ ಒಳ್ಳೆ ಟ್ರೇಡರ್ ಆಗಿ, ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.